ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿತ್ತು. ಇದು ಕೊಲೆ. ನೀವು ಮ್ಯಾಚ್ ನೋಡೋಕೆ ಬಂದು ಇನ್ನೊಬ್ಬನ ಸಾಯಿಸ್ಬಿಟ್ರಲ್ರಿ ರೀ. ಅವ್ರ ತಾಯಿ ತಂದೆ ಕಣ್ಣೀರಂತೂ ನಿಮಗಂತೂ ಒಳ್ಳೇದು ಮಾಡಲ್ಲ. ನೀವು ಅನುಭವಿಸ್ಬಿಡ್ತೀರ. ಆ ಥರ ಎದ್ದು ಬಿದ್ದು ಜನಗಳನ್ನ ತುಂಬ್ಕೊಂಡು ಹೋಗಿ ಸಾಯಿಸ್ಬಿಟ್ರೆ ಏನಾಗಬೇಕು? ಕೊಲೆ ಮಾಡ್ದಂಗೆ ಇದು. ನಿಮಗಂತೂ ದೇವರು ಒಳ್ಳೇದು ಮಾಡಲ್ಲ, ಅನುಭವಿಸ್ತೀರ. ಆದರೆ ಅವ್ರ ತಾಯಿ ತಂದೆಗಳಿಗೆ ಇವತ್ತು ಲೈಫ್ ಲಾಂಗ್ ಮಕ್ಕಳಿಲ್ಲ ಅನಿಸ್ತು. ಮಾಡಿದವ್ರಿಗೂ ಅದೇ ಕಥೆ ಆಗುತ್ತೆ. ಇವತ್ತು ಇಲ್ಲಿ ಮಾಡಿದ್ದೀರ, ನಾಳೆ ಇನ್ನೊಂದು ಕಡೆ ನಿಮ್ಮ ಮಕ್ಕಳು ಮರಿ ಸಾಯ್ತಾರೆ. ನಾವು ಒಂದು ಕಡೆ ಹೋದಾಗ ಸೇಫ್ಟಿಯಾಗಿ ಬರಬೇಕು, ಸೇಫ್ಟಿಯಾಗಿ ಹೋಗ್ಬೇಕು. ಇನ್ನೊಬ್ರು ತೊಂದರೆ ಮಾಡಬಾರ್ದು. ಇನ್ನೊಬ್ರು ತೊಂದರೆ ಮಾಡಿ ಕೊಲೆ ಮಾಡಿ ಬಚಾವಾಗಿದ್ದೀರ. ಅದೇ ನಿಮ್ಮ ಮಕ್ಕಳಿಗೆ ಇನ್ನೊಂದು ಕಡೆ ಹೋದಾಗ ನಿಮಗೂ ಅದೇ ಗತಿ ಆಗುತ್ತೆ. ಪ್ರತಿಯೊಬ್ಬರು ಮನುಷ್ಯರಯ್ಯ, ಎಲ್ರಿಗೂ ಉಸಿರಿದೆ, ಜೀವ ಇದೆ. ಪ್ರತಿಯೊಬ್ಬರು ಊಟನೇ ಮಾಡೋದು. ಅರ್ಥ ಮಾಡ್ಕೋಬೇಕು, ನಿಧಾನ ಇರಬೇಕು. ನಿಧಾನವೇ ಪ್ರಧಾನ ಅಂತಾರೆ. ನೀವು ಮಾಡೋದ್ರಿಂದ ಇವತ್ತು ನನ್ನೆ ಟಿ ವಿಲಿ ತೋರಿಸ್ತವ್ರೆ, ನೋಡೋಕ್ಕಾಗ್ತಾಯಿಲ್ಲ. ಅವ್ರ ತಂದೆ ತಾಯಿ ಕಣ್ಣೀರು ನೋಡಿದ್ರೆ ನಮಗೆ ಕಣ್ಣೀರು ಬರ್ತಾಯಿದೆ.